ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಉದಯಕಾಲದ ಆರಾಧನೆಯನ್ನು ಪ್ರಾರಂಭಿಸುವಂತೆ ನಾವು ಹಾಡುವಂಥ ಸಂಗೀತದಲ್ಲಿ 73ನೇ ಸಂಗೀತ 1 ಮತ್ತು 5ನೇ ಚರಣವನ್ನು ಹಾಡಿಕೊಳ್ಳೋಣ. 73ನೇ ಸಂಗೀತ 1 ಮತ್ತು 5ನೇ ಚರಣಗಳನ್ನು ಹಾಡು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಅತಿ ಪ್ರಿಯ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಈ ಸುಂದರವಾದ ಆಲಯದಲ್ಲಿ ಸೇರುವ ಒಂದು ಕೃಪೆಗೆ ನಮ್ಮನ್ನು ನೀನು ನಡೆಸಿದ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕಳೆದ ರಾತ್ರಿಯೆಲ್ಲ ನೀನು ನಮ್ಮ ಜೊತೆಗಿದ್ದುಕೊಂಡು ಸ್ವಾಮಿ, ನಮ್ಮ ನಿದ್ರಾವಸ್ಥೆಯಲ್ಲಿ ನಿನ್ನ ಪರಿಶುದ್ಧ ದೇವದೂತರು ನಮ್ಮ ಸುತ್ತಲೂ, ನಮ್ಮ ಮನೆಗಳ ಸುತ್ತಲೂ ಸ್ವಾಮಿ ನಮ್ಮನ್ನು ಕಾಯ್ದಿರಿಸಿ ಬಂದು ಒದಗುವಂಥ ಎಲ್ಲ ಕೇಡು ಗಂಡಾಂತರಗಳಿಂದ, ಅಪಾಯ ವಿಪತ್ತುಗಳಿಂದ ನಮ್ಮನ್ನು ಪಾರು ಮಾಡಿ ಸ್ವಾಮಿ, ಮತ್ತೊಂದು ಹೊಸ ದಿನವನ್ನು ನಮ್ಮನ್ನು ನೋಡುವಂಥ ಕೃಪೆಗೆ ನೀನು ನಡೆಸಿದ್ದೇವಾ, ಅದಕ್ಕಾಗಿ ನನಗೆ ಸ್ತೋತ್ರ ರಾಜ. ಬೆಳಗಿನ ಜಾವದಲ್ಲಿ ನಾವು ಆಲಯದಲ್ಲಿ ಸೇರಿ ಬಂದು ನಿನ್ನ ಶ್ರಮ ಮರಣ ದಿನದ ಒಂದು ಆರಾಧನೆಯನ್ನು ಮಾಡುವಂಥ ಕೃಪೆಗೆ ಸಭೆಯವರಾದ ನಮ್ಮೆಲ್ಲರನ್ನ ನೀನು ನಡೆಸಿದ್ದೀವಿ ರಾಜ, ಅದಕ್ಕಾಗಿ ಸ್ತೋತ್ರ. ಈ ದಿನವೂ ನೀನು ನಮಗೆ ಹೊಸ ದಿನವಾಗಿ ಕೊಟ್ಟಿದ್ದಿ ಕರ್ತನೆ. ಹೊಸತನ, ಹೊಸ ನಡವಳಿಕೆ, ಹೊಸದನ್ನು ನಾವು ಈ ಆಲಯದಿಂದ ತೆಗೆದುಕೊಂಡು ಇಡೀ ದಿನದ ಉದ್ದಕ್ಕೂ ಸ್ವಾಮಿ ನಾವು ನಿನ್ನನ್ನು ಪ್ರಚುರಪಡಿಸುವಂಥ ಮಕ್ಕಳಾಗಿ ಬದುಕಲು, ಬಾಳಲು ನಮ್ಮೆಲ್ಲರನ್ನ ನಿನ್ನ ಸನ್ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಹೌದು ಸ್ವಾಮಿ, 2000 ವರ್ಷಗಳ ಹಿಂದೆ ಸ್ವಾಮಿ ನೀನು ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡಿರುವ ಒಂದು ಕೃಪೆಯ ನಿಮಿತ್ತವಾಗಿ ನಿನ್ನ ಏಕೈಕ ಮುದ್ದು ಮಗನನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ನೀನು ಮಾನವ ಅವತಾರವನ್ನು ಧರಿಸಿ ಈ ಲೋಕಕ್ಕೆ ಬಂದು ನಮ್ಮ ಒಂದು ಸಂರಕ್ಷಣೆಗಾಗಿ ಸ್ವಾಮಿ ನಾವೆಲ್ಲರೂ ನೀತಿವಂತರಾಗಿ ಬದುಕಲು, ಬಾಳಲು ಸ್ವಾಮಿ ನಿನ್ನ ಮಗನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಟ್ಟಿರುವಂಥ ಎಲ್ಲ ಶ್ರಮೆ, ಯಾತನೆ, ಹಿಂಸೆ ತಂದೆಯಾದ ದೇವರೇ, ಇವೆಲ್ಲವೂ ನಮಗಾಗಿ, ಇವೆಲ್ಲದರ ಮರ್ಮವನ್ನು ನಾವು ಅರಿತುಕೊಂಡು ನಮ್ಮನ್ನು ನಾವು ರಕ್ಷಣಾ ಜೀವಿತದಲ್ಲಿ ನಡೆಸಿಕೊಂಡು ಕ್ರಿಸ್ತನ ಮಕ್ಕಳಾಗಿ ನಾವು ನಮ್ಮನ್ನು ಪ್ರಚುರಪಡಿಸುವಂಥ ಒಂದು ಕಾರ್ಯದಲ್ಲಿ ಎಲ್ಲರೂ ತೊಡಗುವಂಥ ಒಂದು ಕೃಪೆಗೆ ತಲೆಬಾಗಿರುವಂಥ ನಮ್ಮನ್ನು, ಸಭೆಯವರಾದ ನಮ್ಮನ್ನು ನೀನು ನಡೆಸಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಹೌದು ಸ್ವಾಮಿ, ನಿನ್ನ ಮಗನಲ್ಲಿರುವಂಥ ಆ ತಾಳ್ಮೆಯ ಗುಣ, ಆ ಸಹನೆಯ ಗುಣ ಸ್ವಾಮಿ, ಆ ಪ್ರೀತಿಯ ಗುಣ ಸ್ವಾಮಿ,
ಆ ಒಂದು ಕ್ಷಮಿಸುವ ಮನೋಭಾವ ಎಲ್ಲವನ್ನ ಸಹಿಸಿಕೊಂಡು ಸ್ವಾಮಿ ನಿನಗೆ ವಿಧೇಯ ಮಗನಾಗಿದ್ದುಕೊಂಡು ನಿನ್ನ ಒಂದು ಪ್ರಕಟಣೆಯನ್ನು ಸ್ವಾಮಿ, ನಿನ್ನ ಒಂದು ಮರ್ಮವನ್ನು ಸ್ವಾಮಿ ಆತನು ತನ್ನ ಜೀವನದಲ್ಲಿ ನಮಗೆ ತೋರಿಸಿಕೊಟ್ಟನು ಸ್ವಾಮಿ. ತಂದೆಯಾದ ದೇವರೇ, ಕ್ರಿಸ್ತನ ಈ ಒಂದು ಶ್ರಮ ಧ್ಯಾನ ನಾವೆಲ್ಲರೂ ಪ್ರತಿ ವರ್ಷ ಆಚರಿಸ್ತಾ ಇರ್ತೇವೆ ಸ್ವಾಮಿ. ಆದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಹಂಚಲಾಗುವಂಥ ದೈವ ವಾಕ್ಯವನ್ನು ನಾವು ಕೇಳಿಕೊಂಡು ಅದನ್ನು ನಮ್ಮ ಮನದಾಳದಲ್ಲಿ ಇಟ್ಟುಕೊಂಡು ನಮ್ಮನ್ನು ನಾವು ಪರಿವರ್ತಿಸಿಕೊಂಡು ನಿನ್ನ ಮಕ್ಕಳಾಗಿ ನಾವು ಬದುಕುತ್ತಾ ಇದ್ದೀವಿ ಎಂಬುದಾಗಿ ನಾವೆಲ್ಲರೂ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಹೌದು ಸ್ವಾಮಿ, ಕೇವಲ ನಾಮಕ್ರೈಸ್ತರಾಗಿರದೆ ನಾವೆಲ್ಲರೂ ನಿಜವಾಗಿಯೂ ಕ್ರಿಸ್ತನನ್ನು ನಮ್ಮಲ್ಲಿ ಇತರರು ಕಾಣುವಂಥ ಮಕ್ಕಳಾಗಿ ಬದುಕಲು ಬಾಳಲು ನಮ್ಮನ್ನು ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಅನೇಕ ದೈವ ಸೇವಕರು ಸ್ವಾಮಿ ದೂರ ದೂರ ಊರುಗಳಿಂದ ಸ್ವಾಮಿ ನಮ್ಮ ಸಭೆಗೆ ಬಂದು ನಿನ್ನ ವಾಕ್ಯದ ಮನ್ನವನ್ನು, ನಿನ್ನ ವಾಕ್ಯಗಳ ಗೂಢಾರ್ಥವನ್ನು, ಮರ್ಮವನ್ನು ನಮಗೆ ಬಿಚ್ಚಿಡುತ್ತಾರೆ ಸ್ವಾಮಿ. ಅವೆಲ್ಲವುಗಳನ್ನು ನಾವು ಆಸಕ್ತಿಯಿಂದ ಕೇಳಿ ತಿಳಿದು ಸ್ವಾಮಿ, ಕೇವಲ ಕಿವಿಗಳಿಂದ ಕೇಳಿ ಅವುಗಳನ್ನು ಬಿಟ್ಟು ಬಿಡದೆ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಾವು ನಡೆಯಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಸ್ವಾಮಿ. ಬರುವಂಥ ಪ್ರತಿಯೊಬ್ಬ ಸೇವಕರನ್ನು ನೀನು ಆಶೀರ್ವದಿಸಿದ್ದಿ, ಮುಂದೆಯೂ ಕೂಡ ನೀನು ಆಶೀರ್ವದಿಸಬೇಕೆಂಬುದ ನಾನು ಬೇಡಿಕೊಳ್ತೇನೆ. ಸಭೆಯವರಾದ ನಮ್ಮನ್ನು ನಿನ್ನ ಹಸ್ತಕ್ಕೆ ಕೊಡುತ್ತೇನೆ ಸ್ವಾಮಿ. ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳು ತಲೆಬಾಗಿರುವಾಗ ಅವರವರ ಸಮಸ್ಯೆಗಳು, ಅವರವರ ಕಷ್ಟಗಳು ಏನಾಗಿವೆಯೋ, ಯಾವ ಯೋಜನೆಗಳಿಂದ ಅವರು ಇಲ್ಲಿಗೆ ಬಂದಿದ್ದಾರೋ ನೀನು ಬಲ್ಲಂಥ ದೇವರಾಗಿದ್ದಿ ಕರ್ತನೆ. ಅಪ್ಪ ರಾಜ, ಅವರವರ ಸಮಸ್ಯೆಗಳಿಗೆ ತಕ್ಕ ಕಾಲದಲ್ಲಿ ನೀನು ಅವರಿಗೆ ಸದುತ್ತರವನ್ನು ದಯಪಾರ. ನಿನ್ನ ಮಕ್ಕಳಾಗಿ ನಿನ್ನ ಆಶೀರ್ವಾದವನ್ನು ಹೊಂದಿ ಈ ಆಲಯದಿಂದ ಅವರು ಹೊರಟು ಹೋಗಲಿಕ್ಕಾಗುವಂತೆ ನೀನು ಎಲ್ಲರನ್ನೂ ಆಶೀರ್ವದಿಸು ಸ್ವಾಮಿ. ನಮ್ಮ ಸಭೆಯನ್ನು, ಸಭಾಪಾಲಕರನ್ನು, ಸಭಾ ಹಿರಿಯರನ್ನು, ಸಭೆಯ ಎಲ್ಲ ಕುಟುಂಬವನ್ನು ನೀನು ಆಶೀರ್ವದಿಸು ಸ್ವಾಮಿ. ಗದಗ್ ಬೂರ್ತ್ ಮಾರಕ ದೇವಾಲಯದ ಸಭೆಯು ಒಂದು ಮಾದರಿಯ ಸಭೆಯಾಗಿ ಇತರ ಸಭೆಗಳ ಮುಂದೆ ನಮ್ಮನ್ನು ನಾವು ಸ್ಥಾಪಿಸುವಂತೆ, ನಮ್ಮನ್ನು ನಾವು ಪ್ರಚುರಪಡಿಸುವಂಥ ಒಂದು ಸಭೆಯಾಗಿ ನಾವು ಜೀವಿಸಲು ನಮ್ಮಲ್ಲಿ ಪ್ರೀತಿ, ಅನ್ಯೋನ್ಯತೆ, ಒಗ್ಗಟ್ಟನ್ನು ನೀನು ಕೊಟ್ಟು ಮುನ್ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಸಭೆಯವರು ಹಾಕಿಕೊಂಡಿರುವಂಥ ಸಭಾಪಾಲಕರು ಹಾಗೂ ಸಭಾ ಹಿರಿಯರು ಹಾಕಿಕೊಂಡಿರುವಂಥ ಎಲ್ಲ ಯೋಜನೆಗಳನ್ನು ನಿನ್ನ ಹಸ್ತಕ್ಕೆ ಕೊಡುತ್ತೇವೆ. ಅವರು ಮಾಡುವಂಥ ಸೇವೆಯನ್ನು ನೀನು ಆಶೀರ್ವದಿಸು ಸ್ವಾಮಿ. ಅದೇ ರೀತಿಯಾಗಿ ಸಭೆಯವರು ಅವರಿಗೆ ಬೆಂಬಲವಾಗಿ ಕೊಡುವಂಥ ಎಲ್ಲ ಸಪೋರ್ಟಿಗಾಗಿಯೂ ಕೂಡ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ನಿನ್ನವರು ಸ್ವಾಮಿ, ನಿನ್ನ ಮಕ್ಕಳು ಸ್ವಾಮಿ. ನಿನ್ನ ಎಲ್ಲ ಸರ್ವಶ್ರೇಷ್ಠ ಗುಣಗಳನ್ನು ನಾವು ಧರಿಸಿಕೊಂಡು ಇತರರ ಮುಂದೆ ಇತರರನ್ನು ನಿನ್ನ ಕಡೆಗೆ ತರುವಂಥ ಮಕ್ಕಳಾಗಿ ಬದುಕಲು ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ಮುನ್ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಕೊಟ್ಟಿರುವಂಥ ಈ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ. ಮುಂದಿನ ಆರಾಧನೆಯ ಆದಿಯು ಅಂತ್ಯೂ ಮಧ್ಯಸ್ಥಗಾರ ನೀನಾಗಿದ್ದುಕೊಂಡು ಈ ಆರಾಧನೆಯನ್ನು ನಿನ್ನ ಮಹಿಮೆಗಾಗಿ ನಾವು ನಡೆಸುವಂಥ ಕೃಪೆಗೆ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿನ್ನ ಮಗನು ನಮ್ಮ ರಕ್ಷಕನು ಆಗಿರುವಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಎಲ್ಲ ದಿವ್ಯಾಶೀರ್ವಾದಗಳನ್ನು ಬೇಡಿ ಹೊಂದಿದ್ದೇವೆ ದೇವರೇ, ಆಮೇಲೆ. ನಮ್ಮ ಆರಾಧನೆಯನ್ನು ಮುಂದುವರಿಸುವಂತೆ ನಾವು ಪರದೆಯ ಮೇಲೆ ಮೂಡಿಬರುವಂಥ ಪಾಪವ ನೀಗಿಸಲು ಶಾಪವ ನೀಗಿಸಲು ಎಂಬ ಹಾಡನ್ನು ಹಾಡಿಕೊಳ್ಳೋಣ.
ಸತ್ಯವೇದದಲ್ಲಿ ಸಂಕೇತಗಳು ಮತ್ತು ಸೂಚಕಗಳು ಬಹಳಷ್ಟು ಮರೆಯಾಗಿರುವ ಮರ್ಮಗಳನ್ನು ಪ್ರಕಟಿಸುವ ವಿಧಾನಗಳನ್ನು ನಾವು ಕಾಣಬಹುದು. ಒಂದು ವೇಳೆ ಪ್ರಕಟಣೆಯ ಗ್ರಂಥವನ್ನು ಧ್ಯಾನಿಸುವುದಕ್ಕೆ, ಗ್ರಹಿಸುವುದಕ್ಕೆ ಸತ್ಯವೇದದ ಈ ಸೂಚಕಗಳು, ಸಂಕೇತಗಳು ಇವುಗಳನ್ನು ತಿಳ್ಕೊಳ್ಳುವುದು ಬಹಳಷ್ಟು ಅರ್ಥಗರ್ಭಿತವಾಗ್ತದೆ. ಆರೋಗ್ಯಕರ ದೇವರ ವಾಕ್ಯದ ವ್ಯಾಖ್ಯಾನ ಏನೆಂದರೆ, ಅಥವಾ ಇಂಟರ್ಪ್ರಿಟೇಷನ್ ಏನೆಂದರೆ, ಬೈಬಲ್ ಶುಡ್ ಇಂಟರ್ಪ್ರಿಟ್ ಬೈಬಲ್. ಸತ್ಯವೇದವನ್ನೇ ವ್ಯಾಖ್ಯಾನಿಸಬೇಕು. ಅದು ಭಾಳ ಆರೋಗ್ಯಕರ. ಅದು ಇವತ್ತು ಅಂಥದ್ದೊಂದು ಸಂಕೇತವನ್ನು ನಾವು ಗಮನಿಸೋಣ. ಯಾಜಕರ ಕಾಂಡ ಗ್ರಂಥ ಮೊದಲನೆಯ ಅಧ್ಯಾಯ. ಯಾಜಕರ ಕಾಂಡ ಗ್ರಂಥ ಮೊದಲನೆಯ ಅಧ್ಯಾಯ ಮೊದಲ 2 ವಚನಗಳನ್ನು ನಾವು ಓದಿಕೊಳ್ಳೋಣ. ಮೊದಲನೇ ಅಧ್ಯಾಯ ಮೊದಲ 2 ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನು ಮೋಶೆಯನ್ನು ಕರೆದು ದೇವದರ್ಶನದ ಗುಡಾರದೊಳಗಿಂದ ಅವನ ಸಂಗಡ ಮಾತಾಡಿ ಹೀಗಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಿಮ್ಮಲ್ಲಿ ಯಾವನಾದರೂ ಯೆಹೋವನಿಗೆ ಪಶುವನ್ನು ಕಾಣಿಕೆಯಾಗಿ ಸಮರ್ಪಿಸಬೇಕೆಂದಿದ್ದರೆ ಅದನ್ನು ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ತೆಗೆದುಕೊಂಡು ಸಮರ್ಪಿಸಬೇಕು. ಅದೇ ಅಧ್ಯಾಯದ 14ನೆಯ ವಚನ. ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದು ಪಕ್ಷಿ ಜಾತಿಯಾಗಿದ್ದರೆ ಅದು ಬೆಳವಕ್ಕಿಯಾಗಲಿ ಪಾರಿವಾಳದ ಮರಿಯಾಗಲಿ ಇರಬೇಕು. ಯಜ್ಞಾರ್ಪಣೆ ದೇವರನ್ನು ಸಮೀಪಿಸುವುದಕ್ಕೆ ಇರುವ ಒಂದು ವಿಧಾನ. ಯಜ್ಞಾರ್ಪಣೆಗಳು ದೇವರನ್ನು ಸಮೀಪಿಸುವುದಕ್ಕಿರುವ ಒಂದು ವಿಧಾನ. ಅದಕ್ಕೆ ಕೃತಜ್ಞತಾ ಸ್ತುತಿ ಯಜ್ಞ ಅಂತ ಕರೆಯಲ್ಪಡುವುದು ಸತ್ಯವೇದದಲ್ಲಿ ಅನುಮೋದಿಸಲ್ಪಟ್ಟಿರುವ ಒಂದು ಶಿಫಾರಸ್ಸು ಏನೆಂದರೆ, ಯಾವಾಗಲೂ ಎಲ್ಲ ಸಂಬಂಧದಲ್ಲಿಯೂ ಕೃತಜ್ಞರಾಗಿ ಸ್ತುತಿಯಜ್ಞಗಳನ್ನು ಸಲ್ಲಿಸುವುದು ನಮ್ಮ ತುಟಿಗಳಿಗೆ ಯೋಗ್ಯವಾದದೆಂದು ಬರೆಯಲಾಗಿದೆ. ಆ ಮೂಲಕ ನಾವು ದೇವರನ್ನು ಸಮೀಪಿಸಬಹುದು, ದೇವರ ಸನ್ನಿಧಾನದಲ್ಲಿ ನಾವು ಕಳೆಯಬಹುದು. ಸೊ ಹಾಗಾಗಿ ದೇವದರ್ಶನ ಗುಡಾರದ ಆ ಸಂಕಲ್ಪದಲ್ಲಿ ಮೋಶೆಗೆ ದೇವರೇನು ಹೇಳ್ತಾರೆ, ಜನರು ನನ್ನ ಬಳಿಗೆ ಬರಬೇಕಾದ್ರೆ ಸರ್ವಾಂಗ ಹೋಮವಾಗಲಿ, ಸಮಾಧಾನ ಯಜ್ಞವಾಗಲಿ, ಪ್ರಾಯಶ್ಚಿತ್ತ ಯಜ್ಞವಾಗಲಿ, ಅಥವಾ ಪಾನ ದ್ರವ್ಯಗಳನ್ನು ಸಮರ್ಪಣೆ ಮಾಡುವಾಗ ಆಗಲಿ, ತಿಳಿಯದೆ ಮಾಡಿದ ತಪ್ಪಿಗಾಗಲಿ, ಈ ಯಜ್ಞಗಳಿಗೋಸ್ಕರ ಅವರು ನನ್ನನ್ನು ಸಮೀಪಿಸುವಾಗ ದ ಬೆಸ್ಟ್ ವೇ ಈಸ್ ಬ್ಲಡ್, ರಕ್ತ. ಭಾಳ ಅದು ಬೇಕು ನನಗೆ. ಬಿಕಾಸ್ ದಟ್ ರೆಪ್ರೆಸೆಂಟ್ಸ್ ಲೈಫ್. ಸೊ ಅವುಗಳನ್ನು ತರಬೇಕು ಅಂತ. ಸೊ ಅಲ್ಲಿ 3 ಪಶುಗಳು, 2 ಪಕ್ಷಿಗಳನ್ನು ಕೊಡಲಾಗಿದೆ. ನಾವು ಇವಾಗ ತಾನೇ ಓದ್ವಿ, ದನ ಅಥವಾ ಇಂಗ್ಲೀಷ್ನಲ್ಲಿ ಆಕ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಆಕ್ಸ್, ಗೋಟ್ ಆ್ಯಂಡ್ ಶೀಪ್. ದನ, ಆಡು, ಕುರಿ, ಪಾರಿವಾಳ, ಬೆಳವಣಿಗೆ, ಇವೆಲ್ಲವುಗಳು ಯಜ್ಞಕ್ಕೆ ದೇವರು ತಾನೇ ನೇಮಿಸಿರುವಂಥದ್ದು. ದೇವರು ತಾನೇ ಇದನ್ನು ನೇಮಿಸಿರುವಂಥದ್ದು. ಈ ಎಲ್ಲ ಪಶುಗಳು ಕೂಡ, ಪಕ್ಷಿಗಳು ಕೂಡ ಯೇಸು ಕ್ರಿಸ್ತನಲ್ಲಿ ಅಥವಾ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಈ ಎಲ್ಲ ಪಶುಗಳು, ಪಕ್ಷಿಗಳು ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಯಾಕೆ? ಯೇಸು ಸ್ವಾಮಿ ನಿಮ್ಮ ಪರ
ಯಜ್ಞವಾಗಿರುವವನು, ನಿಮ್ಮ ಪರ ಯಜ್ಞವಾಗಿರುವವನು. ಸೊ ಹಾಗಾಗಿ ಈ ಸಂಕೇತಗಳು, ಈ ಸೂಚ್ಯಗಳು ಹೇಗೆ ಸತ್ಯವೇದದಲ್ಲಿ ಅನಾವರಣಗೊಳ್ಳುತ್ತೆ ನೋಡೋಣ. ಸಾಮಾನ್ಯವಾಗಿ ಧನ, ಇಟ್ ಈಸ್ ಅ ಸಿಂಬಲ್ ಆಫ್ ಸ್ಟ್ರೆಂತ್, ಬಲ, ಮತ್ತು ಸರ್ವಿಸ್, ಸೇವೆಗೆ ಸೂಚ್ಯವಾಗಿದೆ. ಧನ, ಆಕ್ಸ್, ಇಟ್ಸ್ ಎ ಸಿಂಬಲ್ ಆಫ್ ಸ್ಟ್ರೆಂತ್. ಬಲಕ್ಕೆ ಅದು ಪ್ರತಿನಿಧಿ. ಅದರೊಂದಿಗೆ ಸೇವೆಯನ್ನು ಕೂಡ ಪ್ರತಿನಿಧಿಸುವ ಒಂದು ಪಶು ಅದು. ಜೆಬೆದಾಯನ ಮಕ್ಕಳು, ಆ ಮಕ್ಕಳ ತಾಯಿ ಯೇಸುವಿನ ಬಳಿಗೆ ಬಂದು ಒಂದು ಬೇಡಿಕೆ ನೀಡ್ತಾರೆ. ಆ ಬೇಡಿಕೆ ಸೂಕ್ತನೂ ಮತ್ತು ನಿರೀಕ್ಷೆಯನ್ನು ಕೂಡ ಅಡಕವಾಗಿದೆ. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ 2 ಮಕ್ಕಳಿದ್ದಾರಲ್ಲ, ನಿನ್ನ ಎಡಗಡೆ ಬಡಗಡೆಯಲ್ಲಿರಬೇಕು. ಒಂದು ಒಳ್ಳೆ ತಾಯಿಯ ನಿರೀಕ್ಷೆ ಅದು, ನನ್ನ ಮಕ್ಕಳು ಎಲ್ಲಿರಬೇಕು ಅಂತ. ಈಗ ಇಹಲೋಕದಲ್ಲಿ ನಿನ್ನ ಜೊತೆ ಇದ್ದಾರೆ, ಅದು ನನಗೆ ಭಾಳ ಸಂತೋಷ. ಅವಳ ನಿರೀಕ್ಷೆ ಏನು? ನೀನು ಒಂದು ದಿವಸ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರ್ತೀಯ. ಭಾಳ ವಿಶೇಷ ಅದು. ದಟ್ ಈಸ್ ಅವರ್ ಹೋಪ್. ಆಗ ಇವರಿಬ್ಬರು ನಿನ್ನ ಅಕ್ಕಪಕ್ಕದಲ್ಲಿರಬೇಕು. ಯಥಾರ್ಥವಾಗಿಯೇ ಆಕೆಯ ಕೋರಿಕೆ ಇದ್ದಾಗ್ಯೂ ಇನ್ನುಳಿದ ಶಿಷ್ಯರಲ್ಲಿ ಒಂದು ಭಿನ್ನಮತ ಉಂಟಾಯಿತು. ಆಗ ಯೇಸುಸ್ವಾಮಿ ಅದನ್ನು ಬಗೆಹರಿಸ್ತಾನೆ. ಯೇಸುಸ್ವಾಮಿ ಅದನ್ನು ಬಗೆಹರಿಸುವ ವಿಧಾನವನ್ನು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಕು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆ ಕುರಿತು ಯೇಸುಸ್ವಾಮಿ ತಿಳಿಸ್ತಾ ಬರ್ತಾನೆ. 35ನೇ ವಚನ ಈ ಪ್ರಾರಂಭವಾಗ್ತದೆ ಇದು. ಆಗ ಯೇಸುಸ್ವಾಮಿ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ಅಂತ ಹೇಳಿ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರ ಮನಸ್ಸು ನೋಡಿ ಆಗುವುದು ಅಂತಾರೆ. ಆಗ ಯೇಸುಸ್ವಾಮಿ ವಿವರಿಸಿ ಬರುವಾಗ 44-45ನೇ ವಚನದಲ್ಲಿ ಆ ಮಾರ್ಗವನ್ನು ಸೂಚಿಸ್ತಾನೆ. ಏನು ಸೂಚಿಸ್ತಾನೆ? ನಿಮ್ಮಲ್ಲಿ ಮೊದಲನೆಯನಾಗಬೇಕೆಂದಿರುವವನು ಎಲ್ಲರ ಏನು ಹಂಗಂದರೆ, ಎಲ್ಲರ ಆಳು ಅಂದರೆ ನಿನ್ನ ಚಿತ್ತವನ್ನು ಸಂಪೂರ್ಣವಾಗಿ ಯಜಮಾನನಿಗೆ ಸಮರ್ಪಿಸುವವನೇ ಆಳು. ಇಟ್ಸ್ ನಾಟ್ ಮೈ ವಿಲ್, ಇಟ್ ಈಸ್ ಯುವರ್ ವಿಲ್. ಸಂಪೂರ್ಣವಾಗಿ ನಿನ್ನ ಆಶೆ, ನಿನ್ನ ಚಿತ್ತ, ಆಯ್ಕೆ, ತೀರ್ಮಾನ ನಿನ್ನದ್ಯಾವುದೂ ಇಲ್ಲ. ಅದು ಎಲ್ಲವೂ ಕೂಡ ನನ್ನ ಯಜಮಾನನದು. ಅಂಥ ಸಮರ್ಪಣೆಯ ಭಾವ ಅಥವಾ ಅಂಥ ಜೀವನವನ್ನು ಆಳು ಅಂತ ಸತ್ಯವೇದ ಕರೆಯೋದು. ಆಳಿಗೊಬ್ಬ ಯಜಮಾನ ಇರ್ತಾನೆ. ಸೊ ಆಳು ಹೇಗೆ ಯಜಮಾನನಿಗೆ ಸೇವೆ ಸಲ್ಲಿಸಬೇಕಂದ್ರೆ, ಸಂಪೂರ್ಣವಾಗಿ ತನ್ನನ್ನೇ ತನ್ನ ಯಜಮಾನನಿಗೆ ಮಾರಿಕೊಂಡು ಬಿಡಬೇಕು. ಯು ಶುಡ್ ಬಿ ಎ ಕಂಪ್ಲೀಟ್ ಸೋಲ್ಡ್ ಔಟ್ ಫಾರ್ ಇಸ್ ಲಾರ್ಡ್. ಅಂಥವನು ಆಳಾಗುವುದಕ್ಕೆ ಯೋಗ್ಯನು. ನನ್ನದು ಏನೂ ಇಲ್ಲ. ದಟ್ಸ್ ವೈ ಗೆತ್ಸೆಮನೆ ಪ್ರಾರ್ಥನೆ ಅಷ್ಟೊಂದು ಶ್ರೇಷ್ಠವಾದದ್ದು. ಸೊ ನೀನು ಏನಾಗಬೇಕು? ಎಲ್ಲರ ಆಳಾಗಿರಬೇಕು. ಈ ಎಲ್ಲರಲ್ಲಿಯೂ ಪ್ರೀತಿ ಪಾತ್ರರಿರ್ತಾರೆ, ದ್ವೇಷ ಮಾಡುವವರಿರ್ತಾರೆ, ಇಷ್ಟಪಡದವರಿರ್ತಾರೆ, ಎಲ್ಲ ವರ್ಗದವರಿರ್ತಾರೆ. ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೀಗೆ ಹೇಳ್ತಾನೆ, ನೀವೇನಾಗಬೇಕು? ಎಲ್ಲರ ಆಳಾಗಿರಬೇಕು.
ಅದಕ್ಕೆ ಅವರನ್ನು ಅಲ್ಲಿ ಅನಾಥರನ್ನಾಗಿ ಬಿಡೋದಿಲ್ಲ, ತನ್ನನ್ನು ಸೇರಿಸ್ಕೊಳ್ತಾನೆ. ಅವನು ತನ್ನನ್ನು ಸೇರಿಸಿ ಅದನ್ನು ವಿವರಿಸ್ತಾನೆ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂಬುದಾಗಿ. ಆತನು ತನ್ನನ್ನು ಬರಿದು ಮಾಡಿಕೊಂಡನು, ದಾಸನ ರೂಪವನ್ನು ಧರಿಸಿದನು, ದಾಸನ ರೂಪವನ್ನು ಧರಿಸಿದನು. ಸೊ ಈ ಯಜ್ಞಾರ್ಪಣೆಯ ಪಶುಗಳಲ್ಲಿ ಮೊದಲನೇದು ಏನು ಪಟ್ಟಿಯಲ್ಲಿದೆಯಲ್ಲ, ದನ ಅಥವಾ ಆಕ್ಸ್ ಏನು ಸೂಚಿಸುತ್ತೆ? ಮತ್ತು ಸೇವಕನ ಸೇವೆಯನ್ನು ಸೂಚಿಸುವ ಒಂದು ಪಶು, ಅದು ಒಂದು ಪಶು. ಸೊ ಹಳವಡಂಬಡಿಕೆಯ ಯಜ್ಞಗಳಲ್ಲಿ ಉಪಯೋಗವಾಗುವ ಪಶುಗಳು ಈ ಯೇಸು ಸ್ವಾಮಿಯನ್ನು ಸೂಚಿಸುತ್ತೆ. ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಮತ್ತು ಇನ್ನೊಂದು ಸರಿ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ. ಎ ರಿಡೀಮರ್ ಬೈ ಪೇಯಿಂಗ್ ಹಿಸ್ ಓನ್ ಲೈಫ್. ತನ್ನ ಜೀವನವನ್ನೇ ತೆತ್ತು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಒಬ್ಬ ಸೇವಕನಾಗಿ ನಾನು ಬಲಿಯಾಗುತ್ತೇನೆ. ದಟ್ ಈಸ್ ದ ಐಡಿಯಾ ಈ ಪಶುವಿನಲ್ಲಿ. ಎರಡನೇ ಪಶು ಏನು? ಆಡು. ಬೆಸ್ಟ್ ಪಿಕ್ಚರ್ ಆಡು. ಯಾಜಕರ ಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ, ಯಾಜಕರ ಕಾಂಡ 16ನೇ ಅಧ್ಯಾಯದಲ್ಲಿ ಆ ಟೈಟಲ್ಲೇ ಹೇಳಿಬಿಡುತ್ತೆ, ದೋಷ ಪರಿಹಾರಕ ದಿನ. ದೋಷ ಪರಿಹಾರಕ ದಿನ. ಆಡು ಏನನ್ನು ಸೂಚಿಸುತ್ತೆ ಅಂದರೆ, ನಮ್ಮ ದೋಷಗಳನ್ನು ತನ್ನ ಮೇಲೆ ಹೊತ್ತುಕೊಂಡು, ನಮ್ಮ ದೋಷಗಳನ್ನು ತನ್ನ ಮೇಲೆ ಹೊತ್ತುಕೊಂಡು. ಇಲ್ಲಿ ಎರಡು ಆಡುಗಳನ್ನು ನಾವು ನೋಡಲಿಕ್ಕೆ ಸಾಕು. ದೋಷ ಪರಿಹಾರಕ ದಿನದಂದು 2 ಹೋತಗಳನ್ನು ತಂದು ನಿಲ್ಲಿಸ್ತಾರೆ, ಚೀಟಿ ಹಾಕ್ತಾರೆ. ಯಾವುದು ಯೆಹೋವನದು, ಯಾವುದು ಅಜಾಜೇಲನದು, ಯಾವುದು ಯೆಹೋವನದು, ಯಾವುದು ಅಜಾಜೇಲನೆಂದು ನಿರ್ಣಯ ಆಗುತ್ತೆ ಆ ಚೀಟಿಯಲ್ಲಿ. ಆ ಚೀಟಿಯಲ್ಲಿ ನಿರ್ಣಯವಾದಾಗ ಅವರೇನು ಮಾಡಬೇಕು? ಆರೋನನು ಯೆಹೋವನ ಆ ಒಂದು ಯಜ್ಞಕ್ಕೆ ಅಥವಾ ದೋಷ ಪರಿಹಾರಕ್ಕೆ ಆಯ್ಕೆಯಾದ ಆ ಹೋತ್ರದ ಮೇಲೆ ಇಡೀ ಇಸ್ರಾಯೇಲ್ ಸಮೂಹದ ದೋಷ ನಾಯಕರ ಆದಿ ಹಾಕಿ ಸಾಮಾನ್ಯರಿಗೂ ಕೂಡ ಆ ದೋಷವನ್ನು ಹೊರಿಸ್ತಾನೆ, ಆ ದೋಷವನ್ನು ಹೊರಿಸ್ತಾನೆ. ಸೊ ಪಾಪ ಏನು ಡಿಮ್ಯಾಂಡ್ ಮಾಡುತ್ತೆ? ಪಾಪ ಕೊಡುವ ಸಂಬಳ ಮರಣ. ದೇರ್ ಇಸ್ ಎ ಪೇಮೆಂಟ್. ಆ ಮರಣ ಆದರೇನೆ ಪಾಪಕ್ಕೆ ಪ್ರಾಯಶ್ಚಿತ್ತ, ಅದರಿಂದ ಬಿಡುಗಡೆ. ಇಲ್ಲದಿದ್ದರೆ ಇಲ್ಲ. ಪಾಪ ಮಾಡುವಾಗ ಗೊತ್ತಾಗಲ್ಲ, ಇದು ಪಾಪ ಮಾಡುವಾಗ ಗೊತ್ತಾಗೋದಿಲ್ಲ. ಆದರೆ ಪಾಪ ಅದರಿಂದ ಬಿಡುಗಡೆ ಹೊಂದಬೇಕಾದ್ರೆ ನಮ್ಮ ಪ್ರಾಣವನ್ನೇ ಕೇಳುತ್ತೆ. ಅದು ನನ್ನ ಪ್ರಾಣವನ್ನೇ ಕೇಳುತ್ತೆ. ಹಾಗೆ ಹೇಳಬೇಕು ನಿಖರವಾಗಿ. ಪಾಪ ಮಾಡಿದವನೇ ಸಾಯುವನು ಅಂತ ಮೋಶೆಗೆ ಹೇಳಿಬಿಡ್ತಾನೆ. ಮೋಶೆ ಬೇಡ್ತಾನೆ, ನಿನ್ನ ಕೋಪವನ್ನು ಶಮನ ಮಾಡಿಕೊಳ್ಳಪ್ಪ, ನೀನು ಹುದುವಾಗಿ ಬಿಡುಗಡೆಯಾದ ಇಸ್ರಾಯೇಲರನ್ನು ನೀನು ಸಾಯಿಸಬೇಡ ಅಂತ ಪರಿಪರಿಯಾಗಿ ಮೋಶೆ ಜನರ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ 33, 34 ವಿಮೋಚನೆ ಕಾಂಡ ಇದು ಬೇಡ್ತಾನೆ. ಎಷ್ಟರ ಮಟ್ಟಕ್ಕೆ ಹೋಗ್ತಾನೆ ಅಂದರೆ ಅವನು, ಸಾಧ್ಯವಾದರೆ ನನ್ನ ಹೆಸರೇ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಬಿಡಪ್ಪ, ಇವರನ್ನು ಉಳಿಸು ಅಂತಾನೆ. ಹಿ ಈಸ್ ರೆಡಿ ಟು ಬಿ ಔಟ್. ಇವರನ್ನು ಒಳಗಡೆ ತಗೋ, ನನ್ನನ್ನು ಬೇಕಾದ್ರೆ. ಸಿ ಲುಕ್ ಅಟ್ ಎ ಮೀಡಿಯೇಟರ್ದು ಒಂದು ಗುಣ, ಮೀಡಿಯೇಟರ್ ಮಧ್ಯಸ್ಥಿಕನ ಒಂದು ಗುಣ.
ಅಂದರೆ ಅವನಿಗೆ ಗೊತ್ತಿದೆ ಅದರ ಕರಾಳತೆ, ಅದರ ಹಿಂಸೆ ಏನು ಅಂತ ಅವನಿಗೆ ಗೊತ್ತಿದೆ. ಪಾಪದಲ್ಲೇ ಇರುವುದು ಎಷ್ಟು ಹಿಂಸೆ, ಪಾಪದಲ್ಲೇ ಇರುವವನು ದೇವರಿಂದ ದೂರ ಇರ್ತಾನೆ, ದೇವರ ಸಂಸರ್ಗದಿಂದ ದೂರ ಇರ್ತಾನೆ, ಅನ್ಯೋನ್ಯತೆಯಿಂದ ದೂರ ಇರ್ತಾನೆ. ಅದಕ್ಕೆ ಅವನಿಗೆ ಅಮೂಲ್ಯ ಗೊತ್ತಿದ್ದ ಕಾರಣ ಅವನು ಆ ರೀತಿಯಾಗಿ ಬೇಡ್ತಾನೆ. ಆಗ ಯೆಹೋವನು ಹೇಳ್ತಾನೆ, ಪಾಪ ಮಾಡಿದವನೇ ಸಾಯಬೇಕು, ಪಾಪ ಮಾಡಿದವನೇ ಸಾಯಬೇಕು. ಸೊ ಇಲ್ಲಿ ಏನಾಗುತ್ತೆ, ಎರಡನ್ನು ತಂದು ನಿಲ್ಲಿಸಿ, ಯೆಹೋವನದು ಮತ್ತು ಅಚಾಚೇಲನದು. ಒಂದು ಯೆಹೋವನದು ಎಂದು ಗುರುತು ಹಿಡಿದಾಗ ದೋಷವನ್ನು ಅದರ ಮೇಲೆ ಹೊರಿಸ್ತಾರೆ, ಇನ್ನೊಂದನ್ನು ಬಲಿಯಾಗಿ ಕೊಡೋದಿಲ್ಲ, ಅಡಿಬಿಗೆ ಬಿಟ್ಟುಬಿಡ್ತಾರೆ. ರಿಮೂವಲ್ ಆಫ್ ಗಿಲ್ಟ್, ಸಪರೇಟಿಂಗ್ ಫ್ರಮ್ ಯುವರ್ ಸೆಲ್ಫ್. ನಿಮ್ಮಿಂದ ನಿಮ್ಮ ದೋಷ ದೂರ ಹೋಯಿತು, ನೀವು ದೇವರ ಸಮೀಪಕ್ಕೆ ಆ ಒಂದು ಯೆಹೋವನಿಗೆ ನೇಮಿಸಲ್ಪಟ್ಟ ಆಡು ಅಥವಾ ಹೋತ ಅರ್ಪಣೆಯಾದಾಗ ಯು ಕಮ್ ನಿಯರ್ ಗಾಡ್ ಆ್ಯಂಡ್ ಯುವರ್ ಸಿನ್ಸ್ ಆ್ಯಂಡ್ ಗಿಲ್ಟ್ ಗೋ ಅವೇ ಫ್ರಮ್ ಯು. ಅದಕ್ಕೆ ಅವೆರಡು. ಸೊ ನಮ್ಮ ದೋಷಗಳನ್ನು ಹೊರುವಂಥ ಸೂಚ್ಯ ಆಡು, ಅದನ್ನೇ ಯೇಸುಸ್ವಾಮಿ ಮಾಡಿತು, ಅದನ್ನೇ ಯೇಸುಸ್ವಾಮಿ ಮಾಡಿತು. ಮೂರನೇ ಪಶು ಕುರಿ, ಮೂರನೇ ಪಶು ಕುರಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ ಅದರ 19ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುವನ್ನು ಕಂಡಾಗ ಪರಿಚಯಿಸುವ ವಿಧಾನವೇ ಆ ಮಾತು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯಜ್ಞಕ್ಕೆ ದೇವರು, ಏನು ಕುರಿಯ ಸ್ವಭಾವ, ಭಾಳ ವಿಶೇಷವಾದ ಸ್ವಭಾವಗಳಿದೆ ಕುರಿಗೆ. ಕುರಿ ಮನುಷ್ಯನ ಸಂಪರ್ಕವಿಲ್ಲದೆ ಬದುಕಲಾರದ ಪ್ರಾಣಿ. ಇಟ್ ಈಸ್ ಎವರ್ ಡಿಪೆಂಡೆಂಟ್. ಒಂದು ಶೆಪರ್ಡ್ ಇರಬೇಕು, ಅದಕ್ಕೆ ಒಬ್ಬ ಕುರುಬನ್ ಇರಬೇಕು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನಾನು ತಂದೆ ಹೇಳಿದ್ದನ್ನು ಕೇಳಿ ನುಡಿಯುತ್ತೇನೆ, ತಂದೆ ಮಾಡಿದ್ದನ್ನು ನೋಡಿ ಮಾಡುತ್ತೇನೆ. ಭೂಲೋಕದಲ್ಲಿ ಇದ್ದಾಗ್ಯೂ ದೈವತ್ವದಿಂದ ಕೂಡಿದ್ದಾಗ್ಯೂ ಕೂಡ ಯೇಸುಸ್ವಾಮಿ ತನ್ನ ತಂದೆಯನ್ನು ಪೂರ್ಣವಾಗಿ ಅವಲಂಬಿಸಿರುವ ಜೀವನ ಅದು. ಎಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ತನ್ನಷ್ಟಕ್ಕೆ ತಾನೇ ಏನೂ ಮಾಡುವವನಲ್ಲ ಅವನು. ನನ್ನ ಮಾತುಗಳು ನನ್ನಷ್ಟಕ್ಕೆ ನಾನೇ ಏನು ಆಡುವುದಿಲ್ಲ, ಕೇಳಿಸಿಕೊಂಡಿದ್ದನ್ನು. ದಟ್ ಈಸ್ ವಾಟ್ ಒಂದು ಕುರಿಯ ಜೀವನ ಅದು. ಕುರಿಯ ಜೀವನ ಎವರ್ ಡಿಪೆಂಡೆಂಟ್, ಎವರ್ ಡಿಪೆಂಡೆಂಟ್, ಸೌಮ್ಯ, ಜೆಂಟಲ್. ಸಾಮಾನ್ಯವಾಗಿ ಬಹುತೇಕ ಕುರಿ ಜಗಳಾಡಲ್ಲ. ನೋಡಿ, ನಮ್ಮನ್ನೇನು ಕರೀತಾರೆ, ನಾವಂತೂ ಗೊತ್ತಿಲ್ಲದೆ ಹೇಳ್ತೀವಿ, ಯೆಹೋವನು ನನ್ನ ಕುರುಬನು. ಹಂಗಂದ್ರೆ ನಾವೇನು, ಹಂಗಂದ್ರೆ ಪರೀಕ್ಷೆ ಮಾಡ್ಕೊಂಡ್ಬಿಡ್ಬೇಕು. ಡಿಪೆಂಡೆಂಟ್, ಜಗಳ ಆಡೋದಿಲ್ಲ, ಸೌಮ್ಯ ಸ್ವಭಾವ. ಬುದ್ಧಿ ಕಡಿಮೆ ಕುರಿಗೆ, ಗೊತ್ತಾ ನಿಮಗೆ? ಇಟ್ಸ್ ನಾಟ್ ಟು ಇಂಟೆಲಿಜೆಂಟ್. ಅದಕ್ಕೆ ಯಾರೋ ಒಬ್ಬರು ಅದರ ದೃಷ್ಟಿ ಮತ್ತು ಅದರ ಶ್ರವಣ ಶಕ್ತಿಯನ್ನು ಮಾಪನ ಮಾಡಿದ್ದಾರೆ, ಮೆಷರ್ಮೆಂಟ್ ಮಾಡಿದ್ದಾರೆ. ಇಟ್ ಈಸ್ ಜಸ್ಟ್ 14 feet ಅಷ್ಟೇ. ದೃಷ್ಟಿನೂ ಅಷ್ಟೇ, ಶ್ರವಣ ಶಕ್ತಿನೂ ಅಷ್ಟೇ. ಕೆನ್ ಯು ನೋ ಇಮ್ಯಾಜಿನ್ ಎಷ್ಟು ಹತ್ತಿರ ಇರಬೇಕದು? ಎಷ್ಟು ಹತ್ತಿರ ಇರಬೇಕು ಕುರುಬನಿಗೆ? ಗ್ರೇಟ್ ಲೆಸನ್ಸ್ ಔಟ್ ಆಫ್ ಇಟ್, ಗ್ರೇಟ್ ಲೆಸನ್ಸ್ ಔಟ್ ಆಫ್ ಇಟ್. ಸೊ ಸರಿ ತಪ್ಪುಗಳನ್ನು ನಿರ್ಣಯಿಸುವ ಸಾಮರ್ಥ್ಯ ಕುರಿಗಿಲ್ಲ. ಸರಿ ತಪ್ಪುಗಳನ್ನು ನಿರ್ಣಯಿಸುವ ಸಾಮರ್ಥ್ಯ ಕುರಿಗಿಲ್ಲ. ದಟ್ಸ್ ವೈ ಇಟ್ ಕಂಪ್ಲೀಟ್ಸ್ಲಿ ಡಿಪೆಂಡ್ ಆನ್ ದ ಶೆಪರ್ಡ್. ಯಾಕಂದರೆ ಅವನು ಹೇಗೆ ನಡೆಸ್ತಾನೋ ಹಾಗೆ.
ಅವನು ಹೇಗೆ ನಡೆಸ್ತಾನೋ ಹಾಗೆ. ಒಂದು ಪತ್ರಿಕಾ ವರದಿ ಹೀಗಿತ್ತು, ಒಂದು ಟ್ರೈನ್ ಹರಿದು 67 ಕುರಿಗಳು ಸತ್ತೋಯ್ತು ಅಂತ. ಟ್ರೈನಿಗೆ ಸಿಕ್ಕಾಕೊಂಡು 67 ಕುರಿಗಳು ಸತ್ತೋಯ್ತು ಅಂತ. ಮೊದಲನೇ ಕುರಿ ಸತ್ತಾಗಲೇ 2ನೇ ಕುರಿ ಯಾಕೆ ಚತ್ಕೊಳ್ಳಿಲ್ಲ? 68 ಯಾಕೆ 68ನೇದು ಬಚಾವಾಯಿತು? ವೈ ಓನ್ಲಿ 67? ಯಾಕೆ 2ನೇ ಕುರಿ ಎಚ್ಚೆತ್ಕೊಳ್ಳಿಲ್ಲ? ನೋ, ಒಂದು ಹೋದರೆ ಎಲ್ಲ ಹೋಗ್ತಾ ಇರುತ್ತದು, ಎಲ್ಲ ಹೋಗ್ತಾ, ವಿವೇಚನೆ ಇಲ್ಲ ಅದಕ್ಕೆ. 68ನೇದು ಯಾಕೆ ಸಾಯಲಿಲ್ಲ? ಟ್ರೈನ್ ಇದ್ದಿದ್ದು ಉದ್ದ ಅಷ್ಟೇ, ಟ್ರೈನ್ದು ಉದ್ದ ಅಷ್ಟೇ ಇದ್ದಿದ್ದು. ದಿಸ್ ಇಸ್ ವಾಟ್ ಅ ಶೀಪ್. ನೌ ಯು ಇಮ್ಯಾಜಿನ್, ದಿಸ್ ಇಸ್ ಹೌ ಜೀಸಸ್ ಲಿವ್ಡ್ ಆನ್ ದಿ ಅರ್ತ್. ಹೀಗೆ ಯೇಸು ಸ್ವಾಮಿ ಬದುಕಿರುವಂಥದ್ದು. ಸೊ ಕುರಿ ಸೌಮ್ಯ, ಸುಮ್ಮನೆ ಹೇಳಲಿಲ್ಲ, ಬಾಯಿ ತೆರೆಯಲಿಲ್ಲ, ಬೈಯಲಿಲ್ಲ, ಏನು ಮಾಡಲಿಲ್ಲ ಅಂತ ಸುಮ್ಮನೆ ಹೇಳಲಿಲ್ಲ. ಅದೆಲ್ಲ ಅದರ ಸ್ವಭಾವ. ಹಾಗೆ ಪ್ರತಿನಿಧಿಸಿ ಪಸ್ಕದ ಕುರಿ ಹಾಕಿ, ದೇವರ ಯಜ್ಞದ ಕುರಿ ಹಾಕಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞವಾಗಿ. ಸಿನ್ ಆಲ್ವೇಸ್ ಡಿಮ್ಯಾಂಡ್ಸ್ ಲೈಫ್. ಪಾಪ ಇದೆಯಲ್ಲ, ಪ್ರಾಯಶ್ಚಿತ್ತಕ್ಕಾಗಿ, ಬಿಡುಗಡೆಗಾಗಿ ಪ್ರಾಣವನ್ನೇ ಕೇಳುತ್ತೆ. ಅದು ಬೇರೆ ಇನ್ನೇನು ಕೇಳಲ್ಲ ಅದು. ಸೊ ವಿ ಶುಡ್ ನೋ ಹೌ ಸೀರಿಯಸ್ ಸಿನ್ ಇಸ್. ಕುರಿಯನ್ನು ಪ್ರತಿನಿಧಿಸಿರುವ ಯೇಸು ಸ್ವಾಮಿ. ಆಮೇಲೆ ಇನ್ನೆರಡು ಪಕ್ಷಿಗಳಿದೆ. ಒಂದು ಪಕ್ಷಿ ಏನು? ಪಾರಿವಾಳ. ಲಾಟ್ ಆಫ್ ಸಿಂಬಲ್ಸ್ ಇನ್ ಪಾರಿವಾಳ. ನಿರೀಕ್ಷೆ, ಸಮಾಧಾನ, ಪಾರಿವಾಳ. ಆದಿಕಾಂಡ 8ನೇ ಅಧ್ಯಾಯದ 11ನೇ ವಚನದಲ್ಲಿ ಇವನು ನೋಹನ ಆ ಒಂದು ನಾವೆಯಿಂದ ಪಾರಿವಾಳ ಜೀವದ ನಿರೀಕ್ಷೆಯನ್ನು ಮತ್ತೆ ನಾವೆಯಲ್ಲಿರುವವರಿಗೆ ಹುಟ್ಟಿಸ್ತು. ಸಮಾಧಾನದ ಸಂಕೇತ, ನಿಷ್ಕಪಟತೆ, ಇನೋಸೆನ್ಸ್. ನೀವು ಸರ್ಪದಂತೆ ಜಾಣರು, ಪಾರಿವಾಳದಂತೆ ಇನೋಸೆನ್ಸ್. ನೋ ಡಬಲ್ ಸ್ಟ್ಯಾಂಡರ್ಡ್ಸ್, ಅದೇ ಅದರ ಅರ್ಥ. ನೋ ಡಬಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಅಂತರನೇ ಇರಬಾರ್ದು. ಇದೇ ಭಾಳ ದೂರ ಅಂತರ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಡಿಮೆ ಇದೆ, ಅದರ ಅಂತರ ಜಾಸ್ತಿ ಇದೆ. ಅದೇ ಜೀವನ. ಸೊ ಯೇಸು ಸ್ವಾಮಿ ಅದಕ್ಕೆ ಅವನು ಹೇಳೋದು, ನಿಮ್ಮ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ನಿಮ್ಮಲ್ಲಿ ಯಾರಿದ್ದೀರಿ ನನ್ನಲ್ಲಿ ಪಾಪವನ್ನು ಗುರುತಿಸುವುದಕ್ಕೆ? ಅಷ್ಟೊಂದು ಹೊರಟ್ಕೊಂತಾನೆ ಅವನು. ದಾಟ್ ಇಸ್ ದ ಕೈಂಡ್ ಆಫ್ ಚಾಲೆಂಜ್ ಯೇಸು ಸ್ವಾಮಿ. ಸಿಂಬಲ್ ಆಫ್ ಇನೋಸೆನ್ಸ್, ಮುಗ್ಧತೆಯ, ನಿಷ್ಕಪಟತೆಯ ಒಂದು ಸಿಂಬಲ್ ಅದು ಯೇಸುವಿನಲ್ಲಿ. ಅದಕ್ಕೆ ಪಿಲಾತನ ಹೇಳಿಬಿಡ್ತಾನೆ, ಇವನಲ್ಲಿ ನನಗೇನು ಪಾಪ ಕಾಣಲಿಲ್ಲ. ನೀವು ಹೊಟ್ಟೆ ಕಿಚ್ಚಿನಿಂದ ಈತನನ್ನು ನನಗೆ ಒಪ್ಪಿಸಿದ್ದೀರಾ. ಈತನಲ್ಲಿ ಯಾವ ಅಪರಾಧವನ್ನು ನಾನು ಕಾಣಲಿಲ್ಲ. ಸತ್ಯವೆಂದರೇನು ಅಂತ ಕೇಳಿಬಿಟ್ಟು ವಾಪಸ್ ಹೊರಟೋಗ್ತಾನೆ ಅವನು. ಜನರ ಬಳಿಗೆ ಹೊರಟೋಗ್ತಾನೆ. ಜನರ ಬಳಿಗೆ ಹೋದಾಗ ಸತ್ಯವನ್ನು ಪ್ರಕಟ ಮಾಡ್ತಾನೆ. ಏನು? ಈತನಲ್ಲಿ ನಾನು ಯಾವ ಅಪರಾಧವನ್ನು ಕಾಣಲಿಲ್ಲ ಅಂತ. ದಾಟ್ ಇಟ್ ಸೆಲ್ಫ್ ಇಸ್ ಟ್ರೂತ್. ಇದನ್ನೆಲ್ಲ ಯಾವ ಅಪರಾಧವನ್ನು ಕಾಣಲಿಲ್ಲ ಅಂತ. ಸೊ ದಟ್ ಈಸ್ ವಾಟ್ ಹೌ ಇನ್ನೋಸೆಂಟ್ ಹಿ ವಾಸ್. ಅದು ಅದರ ಸಿಂಬಲ್. ಬೆಳವಕ್ಕಿ ಏನು? ಬೆಳವಕ್ಕಿ ಅಂದರೆ ಬಾಂಡಿಂಗ್, ಅದರ ಅನ್ಯೋನ್ಯತೆ, ಅದರ ಸಂಕೇತ ಬೆಳವಕ್ಕಿ. ಆಮೇಲೆ ಪಶುಗಳನ್ನು ಸಮರ್ಪಣೆ ಮಾಡಲು ಸಾಮರ್ಥ್ಯ ಇಲ್ಲದೆ ಇದ್ದಾಗ ಬೆಳವಕ್ಕಿಯನ್ನು ಅರ್ಪಣೆ ಮಾಡುವ ಸೌಲಭ್ಯವನ್ನು ಬಡತನದವರಿಗೆ ಕಲ್ಪಿಸಲಾಗಿದೆ. ಸೊ ಫ್ರಮ್ ರಿಚ್ ಟು ಪುವರ್ ಯಜ್ಞವನ್ನು ಅರ್ಪಣೆ ಮಾಡಬಹುದು. ಬಲ್ಲವರು, ಇಲ್ಲದವರು ಎಲ್ಲರಿಗೂ ದೇವರು
ಮುಗ್ಧ ಅವಕಾಶಗಳನ್ನು ಕೊಟ್ಟು ಯಜ್ಞ ಮಾಡು. ದಟ್ಸ್ ವೈ ಇಟ್ ಇಸ್ ಸೆಡ್ ಇನ್ ಕೊರಿಂಥಿಯನ್ಸ್, ಆತನು ಐಶ್ವರ್ಯವಂತನಾಗಿದ್ದನು, ಆದರೆ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡು ಆತನು ಬಡವನಾದನು. ಈ ಐಡೆಂಟಿಫೈಸ್ ವಿತ್ ದ ಪಾವರ್ಟಿ. ಮತ್ತು ಈ ಎಲ್ಲ ಪಶುಗಳಲ್ಲಿ ಪಕ್ಷಿಗಳಲ್ಲಿ ಸಮರ್ಪಣೆ ಮಾಡುವಾಗ ಒಂದು ಕ್ರಿಯೆಯನ್ನು ಮಾಡಬೇಕು. ಏನು ಕ್ರಿಯೆ ಮಾಡಬೇಕು? ಯಾಚಕಕಾಂಡದಲ್ಲಿ ನೀವು ಮೊದಲನೇ ಅಧ್ಯಾಯದಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಏನು ಮಾಡಬೇಕು ಅಂದರೆ, ನೀನು ಒಂದು ವೇಳೆ ಕುರಿಯನ್ನು ಯಜ್ಞಾರ್ಪಣೆಗೆ ತಂದಾಗ ಏನು ಮಾಡಬೇಕಂದ್ರೆ, ನಿನ್ನ ಬಲಗೈಯನ್ನು ಅದರ ಮೇಲೆ ಇಡಬೇಕು. ಏನಕ್ಕೆ? ಇವಾಗ ಒಂದು ಇಡೀ ಕುಟುಂಬ ದೋಷದಿಂದಲೋ ಅಪರಾಧದಿಂದಲೋ ಅದು ಸಿಕ್ಕಿದೆ ಅಂದಾಗ ಅದರಿಂದ ಬಿಡುಗಡೆ ಆಗಬೇಕಾದ್ರೆ ಆ ಕುರಿಯನ್ನು ಪ್ರಾಯಶ್ಚಿತ್ತಕ್ಕೋಸ್ಕರ ತರ್ತಾರೆ. ತಂದಾಗ ಮನೆ ಯಜಮಾನನೇನು ಮಾಡ್ತಾನೆ, ಇಡೀ ಕುಟುಂಬವನ್ನು ಪ್ರತಿನಿಧಿಸುವುದಕ್ಕೋಸ್ಕರ ತನ್ನ ಬಲಗೈಯನ್ನು ಅದರ ಮೇಲೆ ಇಡ್ತಾನೆ. ಏನಾಗುತ್ತೆ ಅದರ ಮೇಲಿಟ್ಟಾಗ? ತನ್ನಲ್ಲಿರುವ ದೋಷ, ತನ್ನಲ್ಲಿರುವ ಪಾಪ ವರ್ಗಾಯಿಸಲ್ಪಡುತ್ತೆ. ನಮ್ಮ ದೋಷ ಆ ಪಶುವಿನ ಮೇಲೆ ವರ್ಗಾಯಿಸಲ್ಪಡುತ್ತೆ. ಆ ಪಶುವಿನ ಮುಗ್ಧತೆ ನಮಗೆ ಸೇರುತ್ತೆ. ಒಂದು ವೇಳೆ ಯಜ್ಞಕ್ಕೆ ಅರ್ಪಣೆಯಾಗುವ ಪಶುಗಳು ಮಾತನಾಡುವ ಸಾಮರ್ಥ್ಯ ಕೊಟ್ಟಿದ್ರೆ ಏನು ಹೇಳ್ಬೋದು? ಮಾಡೋದೆಲ್ಲ ಮಾಡಿಬಿಟ್ಟ ಇವನು, ನನ್ನನ್ನು ಬಲಿ ಕೊಡ್ತಾನೆ. ಬೇಕಂಗೆಲ್ಲ ಜೀವಿಸ್ಬಿಟ್ಟ, ಸ್ವಸುಖ ನೋಡ್ಕೊಂಡು ಜೀವಿಸ್ಬಿಟ್ಟ, ಸ್ವಾರ್ಥಿಯಾಗಿ ಜೀವಿಸ್ಬಿಟ್ಟ. ಪಾಪದ ಆ ಒಂದು ಸಂತೋಷಕ್ಕೋಸ್ಕರ ಇವತ್ತು ನಾನು ಬಲಿ ಆಗಬೇಕಾ? ಇವನ ಸ್ವಾರ್ಥಕ್ಕೋಸ್ಕರ ನಾನು ಬಲಿ ಆಗಬೇಕು. ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಯೇಸುಸ್ವಾಮಿ ಯಜ್ಞದ ಕುರಿಯಾದಾಗ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹೊರಿಸಿದನಂತೆ. ದಟ್ ಈಸ್ ದ ಐಡಿಯಾ. ಸೊ ವರ್ಗಾವಣೆ ಆಗಬೇಕು. ಚಂದ ಏನು ಗೊತ್ತಾ? ಇಸ್ರಾಯೇಲರು ವರ್ಗಾವಣೆ ಮಾಡಿದ್ದಾರಾ? ನ್ಯಾಯ ವಿಚಾರಣೆಯ ದಿನದಲ್ಲಿ ವರ್ಗಾವಣೆ ಆಗಿದೆಯಾ? ವರ್ಗಾವಣೆ ಆಗಿದೆ. ಅವ್ರಿಗೆ ಸಿಟ್ಟು. ನೆನ್ನೆ ದಿವಸ ನೋಡಿಕೊಂಡ್ವಿ, ಹಂಗೆ ಹರಿತಾನೊಬ್ಬ. ಆ ಸಿಟ್ಟಿನಲ್ಲಿ ಅದರೆಲ್ಲ ವಚನಗಳನ್ನು ಓದಿ, ಒಬ್ಬ ಗುದುತ್ತಾನೆ, ಆ ಸ್ಪರ್ಶ ಆದರೆ ಸಾಕು, ಅವನ ದೋಷ ಇವನು ಹೊತ್ಕೊಂಡ. ಅವನಿಗೇನೋ ಕೋಪ ನಿಜ. ಆದರೆ ದೇವರ ನಿಯಮಾವಳಿಗಳು ಎಷ್ಟು ಚೆನ್ನಾಗಿ ನೆರವೇರುತ್ತೆ ಗೊತ್ತಾ? ಅಲ್ಲಿ ಅವನನ್ನು ನಡೆಸಿಕೊಂಡ ವಿಧಾನ, ಅವನನ್ನು ಕೋಪದಿಂದ ಸ್ಪರ್ಶಿಸಿದಾಗ ಎಲ್ಲ ವರ್ಗಾವಣೆಯ ಸಂಕೇತ. ಸೊ ಹೇಗೆ ಧರ್ಮಶಾಸ್ತ್ರವನ್ನು ಅಕ್ಷರಶಃ ಯೇಸುಸ್ವಾಮಿ ನೆರವೇರಿಸಿ ತನ್ನ ಮಾತಿನಂತೆ ನಾನು ತೆಗೆದು ಹಾಕುವುದಕ್ಕೆ ಬರಲಿಲ್ಲ, ಬದಲಾಗಿ ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಒಂದು ಚಿಕ್ಕ ಸವಾಲಿಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಸ್ವಾಮಿ, ನಿನ್ನ ಮನಸ್ಸು ನಮಗಿರಬೇಕು ಅಂತ ಪೌಲ ಫಿಲಿಪ್ಪಿ 2ನೇ ಅಧ್ಯಾಯದ 5ನೇ ವಚನಕ್ಕೆ ಬರೀತಾನೆ. ಇಟ್ಸ್ ಎ ಗುಡ್ ಪ್ರೇಯರ್, ವೆರಿ ಗುಡ್ ಪ್ರೇಯರ್. ನಿನ್ನ ಮನಸ್ಸು ನಮಗೆ ಕೊಡಪ್ಪ ಅಂತ. ಆ ಒಂದು ಸಾಲಿನಡಿಯಲ್ಲಿ ದೇವರೇ, ನಿನ್ನ ವಾಕ್ಯದ ಚೌಕಟ್ಟಿನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು, ನಿನ್ನ ಕೃಪೆ ಕೊಡು. ನನ್ನ ಬಲದಿಂದಲ್ಲ, ನನ್ನ ಸಾಮರ್ಥ್ಯ ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನ ಸಹಾಯದಿಂದಲೇ. ಯಾವಾಗ ನಾನು ಪವಿತ್ರಾತ್ಮನ ಆಡಳಿತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೇವಲ್ಲ, ಯು ವಿಲ್ ಎಂಜಾಯ್ ಯುವರ್ ಕ್ರಿಶ್ಚಿಯನ್ ಲೈಫ್. ಅದು ಎಂದಿಗೂ ದುಃಖಕರವಾದದ್ದಲ್ಲ. ಸಮಸ್ಯೆಗಳ ಮಧ್ಯದಲ್ಲಿಯೂ, ನೋವುಗಳ ಮಧ್ಯದಲ್ಲಿಯೂ ಪವಿತ್ರಾತ್ಮನೊಂದಿಗಿನ ಜೀವನ
ಆತನ ಅನುಸರಣೆ ಆನಂದಮಯವಾದಂಥ ಜೀವನ. ಸೊ ಅದಕ್ಕೆ ಆ ಚೌಕಟ್ಟಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ದೇವರ ವಾಕ್ಯದ ಚೌಕಟ್ಟಿಗೆ. ಕ್ರಿಸ್ತನು ಈ ಲೋಕದಲ್ಲಿ ನಡೆದಂತೆ ಆತನ ಹೆಜ್ಜೆ ಚಾಡಿನಲ್ಲಿ ನಡೆಯುವುದಕ್ಕೆ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಕರ್ತನ ಹಾಗಾಗುವಂತೆ, ನಮ್ಮ ಜೀವನಗಳು ಹಾಗಾಗುವಂತೆ ಕರ್ತನ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಹಳವಡಂಬಡಿಕೆಯ ಸಂಕೇತಗಳು ಸೂಚ್ಯವಾಗಿ ಹಲವು ಮರ್ಮಗಳನ್ನು ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ, ನನ್ನ ರಕ್ಷಕನಾದಂಥ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಅನಾವರಣ ಮಾಡಿದೆಯಪ್ಪ. ಹೀಗಿರುವಾಗ ಹೌದು ಸ್ವಾಮಿ, ಸೇವೆ ಮಾಡುವ ಸಂಕೇತವಾಗಿ ಧನ, ನಮ್ಮ ದೋಷಗಳನ್ನು ಹೊತ್ತುಕೊಂಡಿರುವ, ದೇವರಿಂದ ನಮ್ಮನ್ನು ದೂರ ಮಾಡಿರುವ ನಮ್ಮ ಪಾಪ ಅಪರಾಧಗಳು ಹೊತ್ತ ಒಂದು ಹೋತವಾಗಿ, ಆಡು ಆಗಿ ಸ್ವಾಮಿ, ಯಜ್ಞದ ಕುರಿಯಾಗಿ, ನಿಷ್ಕಪಟವಾದ ಪಾರಿವಾಳವಾಗಿ ಸ್ವಾಮಿ, ಬಡವರನ್ನೂ ಗುರುತಿಸಿ ಪ್ರತಿನಿಧಿಸುವ ಬೆಳವಕ್ಕಿಯಾಗಿ ನೀನು ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನು ಬಿಟ್ಟಿದ್ಯಪ್ಪ. ದೇವರ ನ್ಯಾಯ ತೀರ್ಪು ನಿನ್ನ ಮೇಲೆ ಬಂದೊದಗಿದೆ. ನೀನು ನಿನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟು ನಮ್ಮನ್ನು ಬಿಡಿಸಿದೀಯಾ. ನಮ್ಮ ಜೀವನದುದ್ದಕ್ಕೂ ಕೃತಜ್ಞ ಭಾವದಿಂದ ಜೀವಿಸಲಿಕ್ಕೂ ಸ್ವಾಮಿ, ನಿರಂತರವೂ ನಾವು ಅಭಾರಿಯಾಗಿ ನಿನಗೆ ಜೀವಿಸಲಿಕ್ಕೂ ಈ ಪ್ರಜ್ಞಾಪೂರ್ವಕವಾದ ಜೀವಿತವನ್ನು ನಿನ್ನ ಆತ್ಮನ ಪ್ರೇರಣೆಯಿಂದ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ಮುಂಜಾನೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ವಾಕ್ಯಕ್ಕನುಸಾರವಾಗಿ ನಡೆಯುವ ಜೀವನವನ್ನು ನಿನ್ನ ಪವಿತ್ರಾತ್ಮನ ಮೂಲಕ ನಿನ್ನ ಕೃಪೆಯಲ್ಲಿ ನಡೆಸಿಕೊಡಬೇಕೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ದೇವರು ಹಾಕಿಕೊಟ್ಟಿರುವಂಥ ಚೌಕಟ್ಟಿನಲ್ಲಿದ್ದುಕೊಂಡು ಆತನಿಗೆ ಸಮರ್ಪಕವಾಗಿ ಕ್ರೈಸ್ತರಾದ ನಾವೆಲ್ಲರೂ ನಡೆಯುವಂಥ ಒಂದು ಕೃಪೆಗೆ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ಹೇಳ್ತೇನೆ. ಸುಂದರವಾದ ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟಂಥ ಸೇವಕರಿಗೆ, ಸಭಾಪಾಲಕರು ಹಾಗೂ ಸಭೆಯವರ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಹೇಳುವ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತದಲ್ಲಿ 76ನೇ ಸಂಗೀತ 1 ಮತ್ತು 3ನೇ ಚರಣಗಳನ್ನು ಹಾಡಿಕೊಳ್ಳೋಣ. 76ನೇ ಸಂಗೀತ.
ನಿವಾರಣೆಗಾಗಿ ತನ್ನ ಮಗನನ್ನು ಯಜ್ಞದ ಕುರಿಯನ್ನಾಗಿ ಕಳಿಸಿಕೊಟ್ಟಿರುವ ತಂದೆ ದೇವರ ಪ್ರೀತಿಯು ನಮ್ಮೆಲ್ಲರ ಪಾಪ ಅದರ ದೋಷಗಳನ್ನು ತಾನು ಹೊತ್ತುಕೊಂಡು ದೇವರ ದಂಡನೆಯನ್ನು ಅನುಭವಿಸಿ ಬಿಡುಗಡೆ ನೀಡಿರುವ ಯೇಸು ಕ್ರಿಸ್ತನ ಕೃಪೆಯು ಆತನ ಹೆಜ್ಜೆಚಾಡಿನಲ್ಲಿ ನಡೆಯುವುದಕ್ಕೆ ಬಲ ನೀಡಿ ಮಾರ್ಗದರ್ಶನ ಮಾಡುವ ಕ್ರಿಸ್ತನನ್ನು ನೆನಪುಟ್ಟಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನೆರೆದಿರುವ ಸಭೆಯವರೊಂದಿಗೂ ವೀಕ್ಷಿಸುವಂತಹ ಪ್ರತಿಯೊಬ್ಬರೊಂದಿಗೂ ಸಭೆಯ ಕುಟುಂಬಗಳೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್.